ಪ್ರತಿಕ್ಷಣ ನಿನ್ನ ನಾಮಸ್ಮರಣೆ ಮಾಡಿದರೂ ನನ್ನಿಂದ ಇಂತಹ ಅನರ್ಥವಾಯಿತಲ್ಲ ಪ್ರಭು. ಕಣ್ಣಿದ್ದರೂ ನಾನು ಕುರುಡನಾದೆ. ನೀವು ಗೋಲೋಕದಿಂದ ಗೋಕುಲಕ್ಕೆ ಬಂದರೂ ನಾನು ಅಜ್ಞಾನಿ, ನಿಮ್ಮನ್ನು ಗುರುತಿಸಲೇ ಇಲ್ಲ. ನನ್ನ ಭಕ್ತಿ, ನನ್ನ ಜ್ಞಾನ, ನನ್ನ ಜೀವನ ಎಲ್ಲವೂ ವ್ಯರ್ಥವಾಯಿತು. ನಾನು ನನ್ನ ಪ್ರಭುವನ್ನೇ ಗುರುತಿಸದ ಮೇಲೆ ಧಿಕ್ಕಾರವಿರಲಿ ನನ್ನ ಜೀವನಕ್ಕೆ. ಓಂ ಭಗವತೆ ವಾಸುದೇವಾಯ ನಮಃ. ಓಂ ಭಗವತೆ ವಾಸುದೇವಾಯ ನಮಃ. ಋಷಿ ಗರ್ಗಾಚಾರ್ಯ, ಪ್ರಭು, ನನ್ನ ನಾರಾಯಣ, ಕೃಪಾಸಾಗರ, ನನ್ನನ್ನು ಕ್ಷಮಿಸಿಬಿಡಿ. ನಾನು ನಿಮ್ಮ ಬಾಲರೂಪವನ್ನು ಗುರುತಿಸಲಾಗಲಿಲ್ಲ. ನನ್ನ ಜೀವನ ನಿರರ್ಥಕವಾಯಿತು ಪ್ರಭು. ಋಷಿವರ್ಯ, ಇದರಲ್ಲಿ ತಮ್ಮ ದೋಷವೇನೂ ಇಲ್ಲ. ನಿಮ್ಮ ಭಕ್ತಿ ನಿರ್ದೋಷ ಮತ್ತು ಪರಿಪೂರ್ಣವಾಗಿದೆ. ಆದರೂ ಪರಮಾವತಾರಿ ಕೃಷ್ಣನನ್ನು ಗುರುತಿಸದೇ ಇರುವುದರ ಹಿಂದೆ ವಿಧಿಯ ರಹಸ್ಯ ಉದ್ದೇಶ ಅಡಗಿದೆ. ನನಗೆ ಅರ್ಥವಾಗಲಿಲ್ಲ ಪ್ರಭು, ಯಾವ ಉದ್ದೇಶವಿದೆ? ಋಷಿವರ್ಯ, ಕೃಷ್ಣನ ಜನ್ಮ ಈ ಜಗತ್ತಿನಲ್ಲಿ ಕೇವಲ ಕಂಸನ ಸಂಹಾರಕ್ಕಾಗಿ ಮಾತ್ರವಲ್ಲ, ಬದಲಿಗೆ ಅದರ ಉದ್ದೇಶ ತನ್ನ ಲೀಲೆಯಿಂದ ಜಗತ್ತನ್ನು ವ್ಯಾಪಿಸಿರುವ ಕುಕೃತ್ಯವನ್ನು ಅಳಿಸಿ ಮತ್ತು ಅಪ್ರಾಸಂಗಿಕ ಪರಂಪರೆಗಳನ್ನು ಬದಲಿಸಿ ಮಾನವೀಯ ಮೌಲ್ಯಗಳನ್ನು ಸ್ಥಾಪಿಸುವುದೂ ಆಗಿದೆ. ಆದರೆ ಜಗತ್ತಿನ ಹಿತಕ್ಕಾಗಿ ನಡೆಯುವ ಈ ಲೀಲೆ ದ್ವಾಪರ ಯುಗಕ್ಕೆ ಸೀಮಿತವಾಗಬಾರದು. ಆದ್ದರಿಂದ ತಾವು ವಿಧಿಗೆ ಸಹಾಯ ಮಾಡಬೇಕು ಋಷಿವರ್ಯ. ಆಜ್ಞೆಯಾಗಲಿ ಪ್ರಭು, ನನ್ನಿಂದೇನಾಗಬೇಕು ಪ್ರಭು? ಋಷಿವರ್ಯ, ಯಾವ ರೀತಿಯಲ್ಲಿ ಋಷಿ ವಾಲ್ಮೀಕಿ ರಾಮಕಥೆಯನ್ನು ಲಿಪಿಯಾಗಿಸಿದರೋ ಅದೇ ರೀತಿಯಲ್ಲಿ ತಾವು ಜಗತ್ತಿನ ಕಲ್ಯಾಣ ಮತ್ತು ಬರಲಿರುವ ಕಲಿಯುಗದಲ್ಲಿ ಮನುಷ್ಯರ ಮಾರ್ಗದರ್ಶನಕ್ಕಾಗಿ ಕೃಷ್ಣನ ಜನ್ಮ, ದರ್ಶನ ಮತ್ತು ಲೀಲೆಗಳನ್ನು ಲಿಪಿಯಾಗಿಸಬೇಕು. ಏಕೆಂದರೆ ಇದೇ ಶಿಕ್ಷಣ ಬರಲಿರುವ ಘೋರ ಕಲಿಯುಗದಲ್ಲಿ ಮನುಷ್ಯರಿಗೆ ಮಾರ್ಗದರ್ಶನವಾಗುತ್ತದೆ. ಋಷಿವರ್ಯ, ಇನ್ನು ತಮ್ಮ ಜನ್ಮದ ಪರಮ ಉದ್ದೇಶ ಇದೇ ಆಗಿರುತ್ತದೆ. ಪುಟಾಣಿಕರು, ಇವತ್ತು ನಿಂಗೆ ನಾನು ಹೇಗೆ ಅಲಂಕಾರ ಮಾಡ್ತೀನಂದ್ರೆ ಬ್ರಜಮಂಡಲದಲ್ಲಿ ಎಲ್ರಿಗಿಂತ ಸುಂದರವಾಗಿ ಕಾಣ್ತೀಯ. ಕೃಷ್ಣ, ನೀನ್ ಯಾರನ್ನ ಹುಡುಕ್ತಿದ್ಯಾ? ಅಣ್ಣ, ನಾನು ಯಾರನ್ನು ಹುಡುಕ್ತಿಲ್ಲ. ನಾನು ಹುಡುಕ್ತಿರೋದು ಅವ್ರ ಅಪ್ಪನ ಹತ್ರ 1,00,000 ಹಸು ಇರೋಳ್ನ. ಕಂದ, ಅವಳು ಸಂಜೆ ತನಕ ನಿನ್ಗ ಕಾಯ್ತಿದ್ಲು, ಆದ್ರೆ ನೀನ್ ಬರ್ಲೇ ಇಲ್ಲ. ಅದಕ್ಕೊಳ್ ಬರ್ಸಾನಾಗ ಹೊರಟೋದ್ಲು. ಹೌದು ಕೃಷ್ಣ, ಅವಳಿಗೂ ಅವಳ 1,00,000 ಹಸುಗಳಿಗೆ ಪೂಜೆ ಮಾಡ್ಬೇಕಿತ್ತಲ್ವಾ, ಅದಕ್ಕೆ ನಾನ್ ತಡವಾಗಿ ಬಂದಿದ್ದು ಒಳ್ಳೇದೇ ಆಯ್ತು ಬಿಡು. ದಾಮೋದರ, ಬೇಗ ಮಾಡು, ತುಂಬಾ ಕೆಲ್ಸ ಇದೆ. ನಂದಣ್ಣ, ನೀವು ನೆಮ್ಮದಿಯಾಗಿರಿ. ದಾಮೋದರ ಇದ್ಮೇಲೆ ಭಯ ಯಾಕೆ? ಎಲ್ಲ ಕೆಲಸ ಮುಗ್ದೇ ಹೋಗುತ್ತೆ. ಕೃಷ್ಣ, ಶಂಕರನ ಅಲಂಕಾರನ ಬೇಗ ಮಾಡು. ಬೆಳಿಗ್ಗೆ ಗುರು ಗರ್ಗಾಚಾರ್ಯರು ನಿನ್ಗೆ ಗೋಪ ಸಂಸ್ಕಾರ ಮಾಡ್ತಾರೆ. ಈ ಗೋಪ ಸಂಸ್ಕಾರ ಯಾಕೆ ಮಾಡ್ತಾರಪ್ಪ? ನಿನ್ನ ಪ್ರಶ್ನೆಗಳಿಗೆಲ್ಲ ಉತ್ತರನ ಗುರು ಗರ್ಗಾಚಾರ್ಯರೇ ಕೊಡ್ತಾರೆ. ಈಗ ಬೇಗ ಮುಗಿಸು. ಸರಿ ಅಪ್ಪ. ಪ್ರಭು, ತಾವು ಎಲ್ಲಾ ಸಂಸ್ಕಾರಗಳ ಆಗರ,
ಎಲ್ಲ ಸದ್ಗುಣ ಸಂಸ್ಕಾರಗಳು ನಿಮ್ಮಿಂದಲೇ ಹುಟ್ಟುವುದು. ಇದು ನನ್ನ ಪರಮ ಸೌಭಾಗ್ಯ ಪ್ರಭು. ಇಂದು ನನಗೆ ಭಗವಂತನಿಗೆ ಗೋಪ ಸಂಸ್ಕಾರ ಮಾಡುವ ಅವಕಾಶ ದೊರೆತಿದೆ. ಸಂಸ್ಕಾರದ ಅರ್ಥವೇನೆಂದರೆ ನಮ್ಮ ಮನಸ್ಸಿನಲ್ಲಿರುವ ಕೆಟ್ಟ ವಿಚಾರಗಳನ್ನು ಬದಿಗೊತ್ತಿ ಯುಗ ಯುಗಗಳಿಂದ ನಡೆದು ಬಂದಿರುವ ಒಳ್ಳೆಯ ವಿಷಯಗಳನ್ನು ಸ್ಥಾಪಿಸುವುದಾಗಿದೆ. ಗೋಪಾಲ ಸಂಸ್ಕಾರವು ನಮ್ಮ ಜೀವನದಲ್ಲಿ ಬಹಳ ಮಹತ್ವದ ಸಂಸ್ಕಾರವಾಗಿದೆ. ಏಕೆಂದರೆ ಈ ಸಂಸ್ಕಾರದ ಮೂಲಕ ನಾವು ಮನುಷ್ಯನ ಜೀವನಕ್ಕೆ ಆಧಾರವಾಗಿರುವ ಗೋಮಾತೆಯ ರಕ್ಷಣೆ ಮತ್ತು ಅದರ ಪಾಲನೆಯ ಹೊಣೆ ಹೊರುತ್ತೇವೆ. ನೀವಿಬ್ಬರೂ ನಿಮ್ಮ ಸ್ಥಾನಗಳಲ್ಲಿ ಕುಳಿತುಕೊಳ್ಳಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಕೃಷ್ಣ, ಈ ದೊಣ್ಣೆ ಗೋಪನಿಗೆ ಶೃಂಗಾರ ಮಾತ್ರವಲ್ಲ, ಬದಲಿಗೆ ಅವನ ಜೀವನದ ಎಲ್ಲಕ್ಕಿಂತ ದೊಡ್ಡ ಶಸ್ತ್ರವೂ ಹೌದು. ಹಾಗಾಗಿ ಗೋಪಾಲರು ಯಾವತ್ತೂ ಇದನ್ನು ಜೊತೆಯಲ್ಲಿಯೇ ಇಟ್ಟುಕೊಳ್ಳಬೇಕು. ಈಗ ನಾವೆಲ್ಲರೂ ಗೋಮಾತೆಗೆ ಆರತಿ ಮಾಡೋಣ. ಗೋಮಾತೆಯ ಜೀವನದ ರಕ್ಷಣೆಗೆ ಮನಸ್ಸಿನಲ್ಲೇ ಸಂಕಲ್ಪ ಮಾಡೋಣ. ನಾರಾಯಣ ನಾರಾಯಣ. ತಾವು ಯಾರನ್ನಾದರೂ ರಕ್ಷಿಸಲು ಹೊರಟರೆ ಜಗತ್ತಿನಲ್ಲಿ ಯಾರೂ ಅವರಿಗೆ ಹಾನಿ ಮಾಡಲಾರರು. ನಾರಾಯಣ ನಾರಾಯಣ. ಗೋಮಾತೆಗೆ ಆರತಿ ಬೆಳಗೋಣ, ಗೋಮಾತೆಗೆ ಆರತಿ ಬೆಳಗೋಣ. ಸುಖ ಸಮೃದ್ಧಿ ದಾತೆಗೆ ನಮಿಸೋಣ, ಗೋಮಾತೆಗೆ ಆರತಿ ಬೆಳಗೋಣ. ಕಾಮಧೇನು ಜಗನ್ಮಾತೆಗೆ ಇವಳು, ಪತಿತ ಪಾವನವೇ ಜಗವ ಪೊರೆವಳು. ಸಕಲ ದೈವತನು ಹುಳು ನೆಲೆಸಿರಲು, ಇವಳ ಕೃಪಾಸುಧೆ ಅನುಪಮವೆನಿಸಲು. ಭವತಾರಿಣಿ ವಿಶ್ವಮಾತೆಗೆ ಗೋಮಾತೆಗೆ ಆರತಿ ಬೆಳಗೋಣ. ಕೃಷ್ಣ, ಗೋವುಗಳು ನಿನ್ನನ್ನು ಅವರ ಗೋಪನಾಗಿ ಸ್ವೀಕರಿಸಲಿ ಎಂದು ಅವರನ್ನು ಪ್ರಾರ್ಥಿಸು. ಹೇ ಗೋಮಾತಾ, ಇದು ನನ್ನ ಸೌಭಾಗ್ಯ. ನಿಮ್ಮನ್ನ ನೋಡ್ಕೊಳ್ಳಕ್ಕೆ ನನ್ಗೆ ಅವಕಾಶ ಸಿಕ್ಕಿದೆ.
ಅಮ್ಮ ಹೇಳ್ತಾಳೆ ನಿಮ್ಮಲ್ಲಿ ದೇವತೆಗಳು ಮತ್ತೆ ಪುಣ್ಯಾತ್ಮರು ವಾಸ ಮಾಡ್ತಾರೆ. ಅದಕ್ಕೆ ನಾನು ನಿಮ್ ಜೊತೆ ಇದ್ದು ಧನ್ಯನಾಗ್ತೀನಿ ಗೋಮಾತೆ. ಹೇ ಪರಮಾತ್ಮ, ನಿನ್ನ ಸಾನ್ನಿಧ್ಯ ದೊರೆತು ನಾವು ಧನ್ಯರಾಗಿದ್ದೇವೆ. ಹೇ ಲೀಲಾಧಾರಿ, ನಿನ್ನ ಲೀಲೆ ನೋಡುವುದಕ್ಕಿಂತ ದೊಡ್ಡ ಸೌಭಾಗ್ಯ ಇನ್ನೇನಿದೆ? ಹೇ ಪರಮನಿಯತ, ಇಂದು ನೀನು ನಿನ್ನ ಸಾನ್ನಿಧ್ಯದಲ್ಲಿ ನೀಡುವ ಆ ವಚನವನ್ನು ನೀನು ಪೂರ್ತಿಗೊಳಿಸಿದೆ. ನೀನಿದನ್ನು ರಾಮಾವತಾರದಲ್ಲಿ ಧನುಷನ್ನು ಮುರಿಯುವಾಗ ನಮಗಿತ್ತಿದ್ದೆ. ಹೇ ಜಗತ್ಪಾಲಕ, ರಾಮಾಯಣದಲ್ಲಿ ನೀನು ಚಿತ್ರಕೂಟಕ್ಕೆ ಬಂದಾಗ ನಾವು ಋಷಿ ಪತ್ನಿಯರು ನಿನ್ನ ಪ್ರೇಮ ಭಕ್ತಿಗಳಲ್ಲಿ ವ್ಯಾಕುಲರಾಗಿದ್ದೆವು. ಆಗ ನೀನು ನಮಗೆ ಕೃಷ್ಣಾವತಾರದಲ್ಲಿ ಸಾನ್ನಿಧ್ಯ ನೀಡುವ ವಚನ ನೀಡಿದ್ದೆ. ಅದೆಂದು ಪೂರ್ತಿಯಾಗುತ್ತಿದೆ ಪ್ರಭು. ನಾರಾಯಣ ನಾರಾಯಣ, ಎಂತಹ ಮನೋಹರ ದೃಶ್ಯ ಪ್ರಭು. ನಂದಲಾಲ ಗೋಪಾಲನಾಗುವುದರ ಹಿಂದೆ ಇದೂ ಒಂದು ಕಾರಣವಿತ್ತೆ ಪ್ರಭು. ದೇವರ್ಷಿ, ಪ್ರಭು ರಾಮಾವತಾರದ ಸಂದರ್ಭದಲ್ಲಿ ಪಡೆದ ಭಕ್ತರ ಋಣವನ್ನು ಕೃಷ್ಣಾವತಾರದಲ್ಲಿ ತೀರಿಸುತ್ತಿದ್ದಾರೆ. ಇಂದು ಗೋಕುಲದಲ್ಲಿ ಇರುವ ಗೋಪಿ, ಗೋಪರು, ಪಕ್ಷಿಗಳು ಮತ್ತು ವೃಕ್ಷಗಳು ಎಲ್ಲವೂ ಪ್ರಭುವಿನ ಪೂರ್ವಭಕ್ತರೇ ಅಲ್ಲವೇ? ದೇವಿ ಸತ್ಯ ಹೇಳುತ್ತಿದ್ದಾಳೆ ದೇವರ್ಷಿ. ಈ ಜಗತ್ತಿನಲ್ಲಿ ನನ್ನ ಭಕ್ತರು ನನಗೆ ಅತ್ಯಂತ ಪ್ರೀತಿ ಮಾತ್ರವಲ್ಲ, ಬದಲಿಗೆ ಅವರು ನನ್ನ ಆತ್ಮರೂಪವೂ ಹೌದು. ಆದ್ದರಿಂದಲೇ ಅವರ ಭಕ್ತಿಯ ಋಣ ತೀರಿಸಲು ನಾನೇ ಸ್ವತಃ ಕೆಲಸ ಮಾಡಬೇಕಾಗುತ್ತದೆ. ನಾರಾಯಣ ನಾರಾಯಣ, ತಮ್ಮ ಲೀಲೆ ಅಪಾರ ಪ್ರಭು. ಹೇ ಗೋಮಾತೆ, ನನ್ನ ಗೋಪನ ರೂಪದಲ್ಲಿ ಸ್ವೀಕಾರ ಮಾಡಿ ಗೋಮಾತೆ. ನನ್ಗೆ ಆಶೀರ್ವಾದ ಮಾಡಿ ಗೋಮಾತೆ. ನಂದ, ಗೋವುಗಳು ಕೃಷ್ಣನನ್ನು ತಮ್ಮ ಗೋಪನ ರೂಪದಲ್ಲಿ ಸ್ವೀಕರಿಸಿದ್ದಾರೆ. ಇಂದಿನಿಂದ ಕೃಷ್ಣ ಗೋಪಾಲನಾದ. ಜಗಪಾಲ ತಾನಾಗಿ ಗೋಪಾಲ ಹಸುಗಳ ಮೇಸೆ ಹೊರಟಿಹನಲ್ಲ. ಜಗಪಾಲ ತಾನಾಗಿ ಗೋಪಾಲ ಮೂಲನು ಹಿಡಿದು ಕೊಲ್ಲರ ಜೊತೆಗೆ. ನೀನ್ ಚಿಂತೆ ಮಾಡ್ಬೇಡ ಅಮ್ಮ, ನಾನು ಕಾಡಲ್ಲಿ ಒಬ್ನೇ ಇರಲ್ಲ, ನನ್ ಜೊತೆ ಗೋಮಾತೆಯರು ಇರ್ತಾರೆ. ಬಲರಾಮ, ಒಂದ್ ವೇಳೆ ಕೃಷ್ಣ ಮರೆತ್ರು ನೀನ್ ಮರಿಬಾರ್ದು. ಇವನಿಗೆ ಸಮಯಕ್ಕೆ ಸರಿಯಾಗಿ ಮೊಸರು ತಿನ್ಸು, ಬೆಣ್ಣೆ ತಿನ್ಸು, ಮತ್ತೆ ಲಾಡು ಇಟ್ಟಿದ್ದೀನಿ ಅದನ್ನು ತಿನ್ಸು, ಮತ್ತೆ ಬೇರೆ ತಿಂಡಿಗಳು ಇದೆ, ನೀವೆಲ್ಲರೂ ತಿನ್ನಿ. ಇತ್ತಗೋ. ರಾಧೆ, ನಿಂಗೆ ಕೃಷ್ಣನ್ ಬಗ್ಗೆ ಇಷ್ಟೊಂದು ಚಿಂತೆ ಆಗ್ತಾ ಇದ್ರೆ ನೀನು ಗೋಕುಲ ಬಿಟ್ಟು ಬರ್ಲೇಬಾರ್ದಾಗಿತ್ತಲ್ವಾ? ನಾನ್ ರಾಧೆ, ನನ್ಗೆ ಕೃಷ್ಣನ್ ಚಿಂತೆ ಆಗ್ತಾ ಇಲ್ಲ. ನಂಗೆ ಚಿಂತೆ ಆಗ್ತಿರೋದೇನಂದ್ರೆ ನಾನ್ ಇಲ್ಲಿಗೆ ಬಂದ್ಮೇಲೆ ಕೃಷ್ಣ ಗೋಕುಲದಲ್ಲಿ ಯಾವ ಹೊಸ ತುಂಟಾಟ ಮಾಡ್ತಾನೋ ಅಂತ. ಆದ್ರೆ ಈ ಪುಷ್ಪ ಅಂತೂ ಇನ್ನು ಕೃಷ್ಣನ್ ಸುದ್ದಿ ಯಾಕೆ ತಗೊಂಡ್ ಬಂದಿಲ್ಲ? ಅದೇ ಕೃಷ್ಣನ ಗೋಪ ಸಂಸ್ಕಾರ ಮುಗಿಯಿತು, ಈಗ ಅವನು ಗೊಲ್ಲ ಆಗಿದ್ದಾನೆ. ಇವತ್ತವನು ಗೋಕುಲ ದನ ಮೇಯಿಸೋಕೆ ಕಾಡಿಗೆ ಹೋಗ್ತಿದ್ದಾನೆ. ಏನು ದನ ಮೇಯಿಸೋ ಕೆಲ್ಸನಾ ನಮ್ ಕೃಷ್ಣನ್ಗೆ? ನಾನು ಅವನ ತಮಾಷೆಗೆ ಗೊಲ್ಲ ಅಂತಿದ್ದೆ, ಅವನು ನಿಜವಾಗ್ಲೂ ಗೊಲ್ಲ ಆಗ್ಬಿಟ್ನಾ? ಆದ್ರೆ ನಂದ ಮಾವ ಮಾಡಿ ಸರಿಯಲ್ಲ. ಈಗ ನಂಗೆ ಗೋಕುಲದ ದನಗಳ ಚಿಂತೆ ಆಗ್ತಿದೆ. ಆ ಗೊಲ್ಲ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಬಿಟ್ರೆ ಜನ ಇದನ್ನೇ ಹೇಳೋದು, ರಾಧೆಯ ಕೃಷ್ಣ ದಡ್ಡ ಅಂತ. ಆದ್ರೆ ನಾನಿನ್ನೂ ಅವನಿಗೆ ಸರಿಯಾಗಿ ಪಾಠ ಮಾಡಿಲ್ಲ. ಈಗ ನಾನೇ ಏನಾದ್ರೂ ಮಾಡ್ಬೇಕು. ಕಂದ, ಹೊತ್ತಿಗೆ ಸರಿಯಾಗಿ ಬೆಣ್ಣೆ ತಿನ್ನು. ಮತ್ತೆ ಮಧ್ಯಾಹ್ನ ಆಗ್ತಿದ್ದ ಹಾಗೆ ನಿನ್ ಊಟನ ನಾನು ಲತಿಕಾ ಮತ್ತೆ ನಂದಿನಿ ಜೊತೆ ಕಳಿಸ್ತೀನಿ. ಮರೀದೆ ಊಟ ಮಾಡು. ಹಾ ಅಮ್ಮ, ಈಗ ನಾನು ಬೆಣ್ಣೆ ತಿಂತೀನಿ, ಮತ್ತೆ ಮಧ್ಯಾಹ್ನದೊತ್ತಿಗೆ ನಾನು ಊಟ ಮಾಡ್ತೀನಿ. ಸಂಜೆ ಹೊತ್ತಿಗೆ ಮತ್ತೆ ನಾನು ವಾಪಸ್ ಬರ್ತೀನಿ. ಸರಿನಾ ಅಮ್ಮ?
ಹಾ ಕಂದ. ನಡಿ ಅಣ್ಣ, ನಡೀರಿ ಗೆಳೆಯರೇ. ಏನಾಯ್ತು ರಾಧೆ ಪುಟ್ಟಿ? ಅಣ್ಣ, ಇಲ್ಲಿವರೆಗೂ ಏನೂ ಆಗಿಲ್ಲ, ಆದ್ರೆ ಬಹಳ ಬೇಗ ನಿಮ್ಮೆಲ್ಲರ ಹಸುಗಳು ಕಳ್ದೋಗುತ್ತೆ. ಅಯ್ಯೋ ರಾಧೆ ಪುಟ್ಟಿ, ನೀನೇನ್ ಹೇಳ್ತಿದ್ಯಾ? ನಮ್ಗೆ ನಿನ್ ಮಾತೇನು ಅರ್ಥ ಆಗ್ತಿಲ್ಲ. ಅಜ್ಜಿ, ನನ್ ಮಾತನ್ನ ಕೇಳಕ್ ಹೋಗ್ಬೇಡಿ. ನೀವೇ ಅಲ್ಲಿ ನೋಡಿ, ನಿಮ್ಮೆಲ್ಲರ ದನ ಮೇಯಿಸೋದಿಕ್ಕೆ ಕೃಷ್ಣ ಹೋಗ್ತಿದ್ದಾನೆ. ಕೃಷ್ಣ ದನ ಮೇಯಿಸೋನು ಕೃಷ್ಣ ಆಗಿದ್ರೆ ದನಗಳು ಮತ್ತೆ ಗೋಕುಲಕ್ ಬರಲ್ಲ, ತಮ್ಮನ್ನೇ ಮರ್ತು ಬಿಡ್ತವೆ. ಎಷ್ಟೊಂದು ಖುಷಿಯಾಗುತ್ತಿತ್ತು ಭಗವಂತ ಆ ಅಕ್ರೂರನನ್ನು ಪ್ರೀತವಾಗಿಸಲು. ಏಕೆಂದರೆ ನಾನೇನಾದರೂ ಅವನನ್ನು ಪ್ರೀತವಾಗಿಸಿದ್ದರೆ ಆಗ ಅವನು ನನ್ನ ಅತ್ಯಂತ ವಿಶ್ವಾಸ ಪಾತ್ರ ಪ್ರೇತನಾಗುತ್ತಿದ್ದ. ಆದರೆ ಭಗವಂತ ಕಂಸನ ಆನಂದದಲ್ಲಿ ಕಲ್ಲು ಹಾಕಿದ ಆ ಸ್ತ್ರೀ ಆ ಜೀವಂತವಿರದ ಮೃತನಾಗಿರುವ ಅಕ್ರೂರನನ್ನು ತನ್ನ ಜೊತೆಗೆ ಒಯ್ದಳು. ಭಗವಂತ, ಈಗ ನನ್ಗೆ ಜೀವ ಇಲ್ದೇ ಇದ್ರು ನನಗೆ ಒಂದೇ ಹೆಂಗಸಿನ ಮೇಲೆ ಸಂದೇಹ ಇರೋದು, ಮತ್ತೆ ಅದು ವಸುದೇವನ ಮೊದಲ ಪತ್ನಿ ರೋಹಿಣಿ. ಹಾ ಭಗವಂತ, ರೋಹಿಣಿ ಈ ವಸುದೇವನ ಅಷ್ಟಮ ಪುತ್ರ ಮತ್ತು ಅವನ ಮೊದಲ ಪತ್ನಿ, ಇವರಿಬ್ಬರ ಗುಟ್ಟು ಸಮಯದ ಜೊತೆಗೆ ಕಗ್ಗಂಟಾಗುತ್ತಿದೆ. ಭಗವಂತ, ನನಗೆ ಗೊತ್ತಿರೋ ಪ್ರಕಾರ ವಸುದೇವನ ಮೊದಲ ಪತ್ನಿ ಮತ್ತೆ 8ನೇ ಪುತ್ರನ ಗುಟ್ಟು ಎರಡೂ ರಟ್ಟಾಗೋ ಜಾಗ ಅಂದ್ರೆ ಅದು ಗೋಕುಲ. ಗೋಕುಲವೋ ಇಲ್ಲ ಗೋಲೋಕವೋ? ಏನೇನೆಲ್ಲ ಮಾಡಿದೆ ಗೋಕುಲದ ರಹಸ್ಯ ತಿಳಿಯಲು? ಪೂತನೆ, ಶ್ರೀಧರ, ಉತ್ಕಚ, ಎಷ್ಟೊಂದು ಮಕ್ಕಳ ಹತ್ಯೆಗಳು ಮತ್ತು ಇಷ್ಟೊಂದು ವರ್ಷಗಳ ಪ್ರತೀಕ್ಷೆಯ ನಂತರವೂ ಎಲ್ಲ ಶೂನ್ಯ. ಇಂದು ನಾನು ಇದ್ದಲ್ಲಿಯೇ ಇದ್ದೇನೆ. ಭಗವಂತ, ನಿರಾಶರಾಗಬೇಡಿ. ನಾವು ಈಗ್ಲೂ ಕೂಡ ಗೋಕುಲದ ಮೇಲೆ ಹದ್ದಿನ ಕಣ್ಣಿಡೋದು ಒಳ್ಳೇದು. ಹದ್ದಿನ ಕಣ್ಣು? ಅಂತಹ ಕಣ್ಣಂತೂ ಕೇವಲ ಪಕ್ಷಿಗಳ ಬಳಿ ಇರುತ್ತದೆ. ಬಕಪಕ್ಷಿ ಅರ್ಥಾತ್ ಬಕಾಸುರ. ಕಳಿಸಬೇಡಿ ದನಗಳನ್ನ ಈ ಕೃಷ್ಣನ ಜೊತೆ, ಗೋಕುಲಕ್ಕೆ ಬರೋದಿಲ್ಲ, ಮುಗೀತವ್ರ ಕತೆ. ಗೋಪಿಕೆ, ಇವು ಗೋಕುಲದ ಹಸುಗಳು, ನಿಮ್ಮಪ್ಪಂದಲ್ಲ. ನೀನು ಇವುಗಳ ಚಿಂತೆ ಯಾಕೆ ಮಾಡ್ತೀಯ? ಗಲ್ಲ, ನಂಗೆ ದನಕ್ಕಿಂತ ಹೆಚ್ಚು ನಿನ್ ಬಗ್ಗೆ ಚಿಂತೆ ಇದೆ. ನೀನ್ ಎಲ್ಲಿ ಮೊದಲನೇ ದಿನಾನೇ ಗೋಕುಲದವ್ರ ದನ ಕಳ್ದಾಕ್ತೀಯೋ ಅಂತ. ಹಾಗಾದ್ರೆ ನೀನ್ ಮುಂದೆ ಗೊಲ್ಲ ಹೇಗಪ್ಪ ಆಗ್ತೀಯಾ? ನೋಡು ಕೃಷ್ಣ, ನಿನ್ಗಂತೂ ಸಂತೋಷ ಆಗ್ಬೇಕು. ರಾಧೆ ಪುಟ್ಟಿಗೆ ನಿನ್ ಬಗ್ಗೆ ಎಷ್ಟು ಕಾಳಜಿ ಇದೆ ನೋಡು. ಅದೇ ಅಜ್ಜಿ, ಆದ್ರೆ ಈ ಗೊಲ್ಲಂಗೆ ಅದೆಲ್ಲ ಹೇಗರ್ಥ ಆಗ್ಬೇಕು ಬಿಡಿ. ಕೃಷ್ಣ, ನೀನು ರಾಧೆ ಹೇಳಿದ ಮಾತನ್ನ ಒಪ್ಕೊಳ್ಳೇಬೇಕು. ಆಮೇಲೆ ಏನಾದ್ರೂ ರಾಧೆ ಹೇಳಿದ ಮಾತು ಸತ್ಯ ಹೋಗ್ಬಿಟ್ರೆ? ಗೊಲ್ಲ, ಕೋಪ ಅಲ್ಲ, ತೀರ್ಮಾನ ಮಾಡು. ಈಗ್ಲೂ ಸಮಯ ಇದೆ. ಬಂದಿರೋ ದಾರಿಲೇ ಮನೆಗೆ ಹೋಗ್ಬಿಡು. ಯಾಕಂದ್ರೆ ನಿಂಗೆ ನಿನ್ ಕೈಯಿಂದ ಬೆಣ್ಣೆ ತಿನ್ನೋಕು ಬರೋದಿಲ್ಲ. ಮತ್ ದನ ಹೇಗ್ ಮೇಯಿಸ್ತೀಯ?
ಗೋಪಿಕೆ, ನೀನಾದ್ರೂ ಚಿಂತೆ ಮಾಡ್ಬೇಡ. ನಿನ್ನ ನಮ್ಸಕ್ಕೆ ಬರುತ್ತೆ ಅಂದ್ಮೇಲೆ ಗೋಕುಲದ ಹಸುಗಳನ್ನು ಮೇಸಕ್ ಬರುತ್ತೆ. ಹೌದು ತಾನೇ ವರ್ಷಾನದ್ ಗೋಪಿಕೆ? ಗೊಲ್ಲ, ನೀನು ರಾಧೆನ ದಡ್ಡಿ ಅಂತೀಯಾ? ಈಗ ನಾನು ನಿಂಗೆ ತೋರಿಸ್ತೀನಿ. ದಡ್ಡ ನೀನು ಇಲ್ಲ ನಾನು. ಬನ್ನಿ ಗೆಳತೀರೆ. ಗೋಕುಲ ನನ್ನ ಸೋದರಿ ಪೂತನಿಯ ಮೃತ್ಯು ಸ್ಥಳ ಭಗವಂತ. ಅವತ್ತು ನಾನು ಪೂತನಿಯ ಸಾವಿನ ಪ್ರತೀಕಾರ ಪಡೆಯುವಾಗ ನೀವು ನನ್ನನ್ನು ತಡೆಯದೇ ಇದ್ದಿದ್ದರೆ ಇವತ್ತು ಗೋಕುಲವು ಯಾವುದೋ ಹಳ್ಳಿಯಲ್ಲ, ಸ್ಮಶಾನದ ಹೆಸರಾಗಿರುತ್ತಿತ್ತು. ಭಲಾರೆ ಬಕಾಸುರ, ಭಲಾರೆ. ಈಗ ನೀನ್ ಬಂದಿದೀಯಾ, ಈಗ ಕೆಲ್ಸ ಬೆಡ್ಲೆ ತೆಗ್ದಂಗೆ. ಈಗ ನಿನ್ನನ್ನು ಯಾರೂ ತಡೆಯುವುದಿಲ್ಲ ಬಕ್ಕಾಸುರ. ಹೋಗು, ತೆಗೆದುಕೋ ಪ್ರತೀಕಾರ. ಆದರೆ ನೆನಪಿರಲಿ, ಜಲ, ಅರಣ್ಯ, ಮಣ್ಣು, ಸ್ತ್ರೀ, ಪುರುಷ, ಬಾಲಕ ಇವರಲ್ಲಿ ಯಾರೂ ಕೂಡ ಗೋಕುಲದಲ್ಲಿ ಉಳಿಯಲೇಬಾರದು. ಹೋಗು. ಭಗವಂತ, ಯಾವ ಮಣ್ಣಿನಲ್ಲಿ ನನ್ನ ಸೋದರಿ ಪೂತನಿಯ ಮೃತ್ಯುವಾಯಿತೋ ನಾನು ಅದರ ಕಣಕಣವನ್ನು ನಾಶ ಮಾಡುತ್ತೇನೆ. ಆಗ ಮಾತ್ರ ನನ್ನ ಪ್ರತೀಕಾರ ಪೂರ್ತಿಯಾಗುತ್ತದೆ. ಇನ್ನು ಗೋಕುಲದಲ್ಲಿ ಯಾರೂ ಜೀವಂತ ಉಳಿಯರೋ, ರಹಸ್ಯವೂ ಉಳಿಯದು. ಗೆಳೆಯರೇ, ನಾವ ಅಧಿಕ ಪ್ರಸಂಗಿನ ನಮ್ಮನ್ನ ಅಪಹಾಸ್ಯ ಮಾಡಕ್ಕೆ ಅವಕಾಶನೇ ಕೊಡಬಾರ್ದು. ಅದಕ್ಕೆ ನೀವು ಹಸುಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅಲ್ಲಿವರೆಗೂ ನಾನು ಇಲ್ಲಿ ಕುತ್ಕೊಂಡು ಈ ಬೆಣ್ಣೆನ ನೋಡ್ಕೋತೀನಿ. ಕೃಷ್ಣ, ನೀನೇನಾದ್ರೂ ಒಬ್ಬನೇ ಬೆಣ್ಣೆ ತಿನ್ನೋ ಉಪಾಯ ಮಾಡಿಲ್ಲ ತಾನೆ? ರಾಮ, ನನ್ ಗೆಳೆಯರ್ನ ಬಿಟ್ಟು ಒಬ್ನೇ ಬೆಣ್ಣೆ ಹೇಗ್ ತಿಂತೀನಿ? ನೀವೆಲ್ಲ ಇಲ್ಲಿ ಬಚ್ಚಿಟ್ಕೊಂಡು ಏನ್ ಮಾಡ್ತಿದ್ದೀರಾ? ಹೊರಗ್ ಬನ್ನಿ. ನೀವಿಬ್ರು ಇಲ್ಲಿ ಬಚ್ಚಿಟ್ಕೊಂಡು ಏನ್ ಮಾಡ್ತಿದ್ರಿ? ನೀನ್ ಕೃಷ್ಣ ಅಲ್ವಾ, ಗೋಕುಲದ ಕೃಷ್ಣ? ನಿಮ್ಮಮ್ಮ ನಿಜವಾಗ್ಲೂ ದಿನಾ ಬೆಣ್ಣೆ ಕೊಡ್ತಾರ ತಿನ್ನೋದಿಕ್ಕೆ? ಪ್ರತಿದಿನ ಅಲ್ಲ, ದಿನದಲ್ಲಿ ತುಂಬಾ ಸಲ. ನೀನು ನಿನ್ ಗೆಳೆಯರ್ಗೂ ಹೊಟ್ಟೆ ತುಂಬಾ ಬೆಣ್ಣೆ ತಿನ್ಸ್ತೀಯಾ? ಹೌದು, ಅಮ್ಮ ಹೇಳ್ತಾಳೆ ನಮ್ಮ ಹತ್ರ ಏನೇ ಇದ್ರು ಎಲ್ರಿಗೂ ಹಂಚಿ ತಿನ್ಬೇಕು. ಹೌದು, ನೀವಿಬ್ರು ಯಾರು? ನನ್ ಬಗ್ಗೆ ಹೇಗ್ ಗೊತ್ತು? ನಾವಿಲ್ಲೇ ಪಕ್ಕದಳ್ಳಿಲಿರೋ ಗೋಪ ಬಾಲಕರು. ನೀವೀಗ ಬೆಣ್ಣೆ ತಿನ್ಬೇಕಾ? ಮತ್ತೆ ತಡ ಯಾಕೆ ಮಾಡ್ತೀರಾ? ತಗೊಳ್ಳಿ, ಹೊಟ್ಟೆ ತುಂಬಾ ತಿನ್ನಿ. ಆದ್ರೆ ಇದು ನಿನ್ ಬೆಣ್ಣೆ ಅಲ್ವಾ? ನಂದಲ್ಲ, ಅಮ್ಮಂದು. ಅಮ್ಮನ್ ಬೆಣ್ಣೆ ಎಲ್ರಿಗೂ ಸೇರಿ ಇರುತ್ತೆ. ಪಾಪ, ಇವ್ರಿಗೆ ತುಂಬಾ ಹಸುವಾಗಿದೆ.
ನನ್ಗನ್ಸುತ್ತೆ ಅದ್ ನನ್ನನ್ನೇ ಕರಿತಿದ್ಯೇನೋ. ಕೃಷ್ಣ ಕೃಷ್ಣ ಕೃಷ್ಣ. ನೀವು ಬೆಣ್ಣೆ ತಿಂತೀರಿ, ನಾನು ಈಗ್ಲೇ ಬರ್ತೀನಿ. ಅಲ್ಲ, ನಂದ್ರಾಣಿ ಕೃಷ್ಣನ ಎಷ್ಟೊಂದ್ ಪ್ರೀತಿಸ್ತಾಳೆ ಅಲ್ವಾ? ನೋಡೀಗ ಬೆಳಗ್ಗೆ ಕಳೆದೇ ಇಲ್ಲ, ಆಗ್ಲೇನೆ ಮಗಂಗ್ ಊಟ ಕೊಟ್ಬಾ ಅಂತ ಕಳ್ಸಿದಾಳೆ ನಮ್ಮನ್ನ. ನಿಜಾನೇ ಅಕ್ಕ. ನಂದರಾಣಿ ಕೃಷ್ಣನ್ ಹೇಗ್ ನೋಡ್ಕೊಂತಾಳೆ ಅಂದ್ರೆ ಭಕ್ತರು ದೇವ್ರನ್ನ ನೋಡ್ಕೊಂಡ್ ಹಂಗೆ. ನಂದ್ರಾಣಿ ಕೃಷ್ಣಂಗೆ ದಾರಿಯಲ್ಲಿ ನೀರ್ ತಗೊಂಡ್ ಹೋಗಿ ಅಂದಿದ್ಲು. ಹಸುವಿನ ಧ್ವನಿ ಇಲ್ಲಿಂದಾನೇ ಬರ್ತಿದೆ, ಆದ್ರೆ ಇಲ್ಲಿ ಯಾವ ಹಸುನು ಇಲ್ವಲ್ಲ. ಇದು ಗೋಮಾತೆ ಪ್ರತಿಮೆನಾ? ನನ್ಗನ್ಸುತ್ತೆ ಗೋಮಾತೆ ಕರಿತಿರೋ ನೋವಿನ ಧ್ವನಿ ಇಲ್ಲಿಂದಾನೇ ಬರ್ತಿದೆ. ಆದ್ರೆ ಅದು ಪ್ರತಿಮೆಯಿಂದ ಈ ತರ ಧ್ವನಿ ಹೇಗ್ ಬರುತ್ತೆ? ಪ್ರಭು, ಶಿಲೆಯ ಪ್ರತಿಮೆಯಿಂದ ಇಂತಹ ಕರುಣಾಮಯ ಧ್ವನಿ? ಗೋ ಪ್ರತಿಮೆಯ ರಹಸ್ಯವೇನು ಪ್ರಭು? ದೇವಿ, ಅವಳು ರಾಜ ದಕ್ಷನ ಪುತ್ರಿ ಸುರಭಿ. ಅಮೃತ ಸೇವನೆಯ ನಂತರ ದಕ್ಷನ ಬಾಯಿಯ ಸುಗಂಧದಿಂದ ಜನಿಸಿದಳು ಮತ್ತು ಅವಳು ಗೋವಿನ ರೂಪ ಧರಿಸಿದ್ದಳು. ರಾಜ ದಕ್ಷನ ಪುತ್ರಿ ಸುರಭಿ? ಅದು ಇಂತಹ ಸ್ಥಿತಿಯಲ್ಲಿ ಹೇಗೆ ಪ್ರಭು? ದೇವಿ, ಪ್ರಜಾಪತಿ ದಕ್ಷ ಯಾವುದೇ ಸ್ಥಿತಿಯಲ್ಲಿಯೂ ಸತಿ ಮತ್ತು ಮಹಾದೇವನ ವಿವಾಹ ಮಾಡಬಯಸುತ್ತಿರಲಿಲ್ಲ. ಆದರೆ ಸುರಭಿಯು ಅವರಿಬ್ಬರ ವಿವಾಹ ಮಾಡಿಸಿಬಿಟ್ಟಳು. ಇದರಿಂದ ಕ್ರೋಧಿತನಾದ ಸ್ವಾಭಿಮಾನಿ ದಕ್ಷನು ಸುರಭಿಗೆ ಈ ಶಾಪವಿತ್ತನು. ಪಿತಾಶ್ರೀ, ನನ್ನನ್ನು ಕ್ಷಮಿಸಿಬಿಡಿ. ಸುರಭಿ, ನೀನು ಸತಿಯ ವಿವಾಹವನ್ನು ಸಮರ್ಥಿಸಿ ಕೇವಲ ನನ್ನ ಅಪಮಾನ ಮಾತ್ರವಲ್ಲ, ಜೊತೆಗೆ ನೀನೆಂತ ಕಲ್ಲಿನಂತ ಪುತ್ರಿ ಎಂಬುದನ್ನು ತಿಳಿಸಿಕೊಟ್ಟೆ. ನಾನು ನಿನಗೆ ಶಾಪ ಕೊಡುತ್ತೇನೆ. ನೀನು ಈಗ ಇದೇ ಕ್ಷಣ ಶಿಲೆಯಾಗಬೇಕು. ಆ ಶಾಪದಿಂದ ಮುಕ್ತಿ ಹೊಂದಲು ಸುರಭಿಯು ನನ್ನ ಪ್ರತೀಕ್ಷೆ ಮಾಡುತ್ತಿದ್ದಾಳೆ ದೇವಿ. ನೋಡಿ ಅಕ್ಕ, ಮೀನ್ಗಳು ಎಷ್ಟು ಚೆನ್ನಾಗಿದೆ. ಹಾ, ಮತ್ ಅಲ್ಲಿ ನೋಡು, ಅದ್ ಹೇಗ್ ನೋಡ್ತಿದೆ ಅಂದ್ರೆ ನಮಗೆ ಅದಕ್ಕೆ ಏನೋ ಸಂಬಂಧ ಇದೆ ಏನೋ ಹಾಗಿದೆ. ಈ ಪ್ರತಿಮೆ ಎಷ್ಟೊಂದು ಸುಂದರವಾಗಿದೆ. ಇನ್ನೇನ್ ಜೀವಂತವಾಗಿ ಎದ್ದಳೋ ಹಾಗೆ. ಇಷ್ಟು ದೊಡ್ಡ ಬಕ ಪಕ್ಷಿ. ಬಕಾಸುರ, ಇವನು ಕಂಸನ ರಾಕ್ಷಸ. ಓಡಿಲ್ಲಿಂದ. ಬೆಂಕಿ ಮಳೆ ಹೇಗೆ? ನಾನು ಹೋಗಿ ನೋಡ್ಬೇಕು, ಅಲ್ಲೇನಾಗ್ತಿದೆ. ಮಹಾರಾಜ, ನಮ್ಮ ಎಷ್ಟೆಲ್ಲ ಪ್ರಯತ್ನ, ಸಾಮಧಾನದ ನಂತರವೂ ನಾವು ಅಕ್ರೂರರನ್ನು ಉಳಿಸಲಾಗಲಿಲ್ಲ. ಆ ಪಾಪಿ ಕಂಸನು ನಮ್ಮ ಕಣ್ಣಿನ ಎದುರಿನಲ್ಲೇ ಅಕ್ರೂರರ ಹತ್ಯೆ ಮಾಡಿದ, ಮತ್ತು ನಾವೇನೂ ಮಾಡಲಾಗಲಿಲ್ಲ. ಇದು ನನ್ನಿಂದಲೇ ಆಗಿದ್ದು ಮಹಾರಾಜ, ನನ್ನ ತಪ್ಪಿನ ಕಾರಣದಿಂದಲೇ. ಹಾ, ತಪ್ಪಂತೂ ನಿನ್ನಿಂದ ಆಗಿದೆ ಸೋದರಿ. ಪ್ರಣಾಮ ಭಾವನವರೇ. ಸತ್ಯ ಹೇಳಿದೆ ನೀನು ಸೋದರಿ, ನಿನ್ನಿಂದ ತಪ್ಪಾಗಿದೆ. ಮತ್ತು ಆ ತಪ್ಪೇನೆಂದರೆ ನೀನು ಇಲ್ಲಿಯವರೆಗೂ ನಿನ್ನ ಭಗವಂತನನ್ನು ಗುರುತಿಸಲೇ ಇಲ್ಲ. ನಿನಗೆ ಈಗಲೂ ಅನಿಸುತ್ತಿದೆ ಯಾರೋ ಬರುತ್ತಾರೆ ಮತ್ತವನು ನಿನ್ನ ಧರ್ಮದ ರಕ್ಷಣೆ ಮಾಡುತ್ತಾನೆಂದು. ಯಾರವನು? ಎಲ್ಲಿದ್ದಾನೆ? ಏನೋ
ಹೇಳುತ್ತಾರಲ್ಲ, ಕಾಲಿಲ್ಲದೆ ನಡೆಯುವ, ಕಿವಿ ಇಲ್ಲದೆ ಕೇಳುವ. ಅವನು ಕಾಲಿಲ್ಲದೆ ನಡೆದರೆ, ಕಿವಿ ಇಲ್ಲದೆ ಕೇಳಿದರೆ ನಿನ್ನ ಮಾತೇಕೆ ಕೇಳುತ್ತಿಲ್ಲ? ಹಾಗೆ ಇದನ್ನು ಹೇಳುತ್ತಾರೆ, ಕೈಗಳಿಲ್ಲದೆ ಎಲ್ಲರನ್ನೂ ಕುಣಿಸುತ್ತಾನೆ. ಅರ್ಥಾತ್ ಕೈಗಳಿಲ್ಲದೆಯೇ ತನ್ನ ಕರ್ಮ ಮಾಡುತ್ತಾನೆ. ಮತ್ತೇಕೆ ಅಕ್ರೂರನನ್ನು ಉಳಿಸಲಿಲ್ಲ? ಏನಾಯ್ತಕ್ಕ? ನಿಮ್ಗೇನಾಗ್ತಿದೆ? ಕೃಷ್ಣ, ನಮ್ಮನ್ ಕಾಪಾಡು ಕೃಷ್ಣ. ಕೃಷ್ಣ, ಈಗ ನಾವೇನ್ ಮಾಡೋದು? ಅಪ್ಪಂಗೆ ಇದನ್ನ ಈಗ್ಲೇ ಹೇಳ್ಬೇಕು. ಜೀವಕ್ಕ, ನೀನ್ ಹೋಗಿ ಅಪ್ಪನ್ನ ಕರ್ಕೊಂಡ್ ಬಾ. ಸರಿ ಕೃಷ್ಣ, ನಾನ್ ಕರ್ಕೊಂಬರ್ತೀನಿ. ಕೃಷ್ಣ, ನಮ್ ಕೈಲಿದನ್ ತಡ್ಕೊಳಕ್ ಆಗ್ತಿಲ್ಲ. ಬೇಗ ಏನಾದ್ರೂ ಮಾಡು ಕೃಷ್ಣ. ತಿಳಿಯಲಿಲ್ಲವೇ? ಏಕೆಂದರೆ ಅವನೇ ಇಲ್ಲ. ನಿನ್ನ ದೇವರು ನಿನ್ನ ಮುಂದೆಯೇ ನಿಂತಿದ್ದಾನೆ ಮತ್ತು ನೀನು ಅವನನ್ನು ಆಕಾಶದಲ್ಲಿ ಹುಡುಕುತ್ತಿರುವೆ. ಅವನು ಮೋಸಗಾರ. ಅವನಿಗೆ ಕೇವಲ ಅಶರೀರವಾಣಿ ಹೇಳುವುದು ಗೊತ್ತಿದೆ. ಸೋದರಿ, ನಿರ್ಣಯ ನೀನೇ ತೆಗೆದುಕೋ. ಸತ್ಯವೇ, ಕಲ್ಪನೆಯೇ, ದುಃಖದಿಂದ ಮುಕ್ತಿಯೇ, ಇಲ್ಲ ದುಃಖವೇ? ಆದರೆ ಏನೇ ಮಾಡಿದರೂ ಶೀಘ್ರವಾಗಿ ಮಾಡು. ಶುಭಸ್ಯ ಶೀಘ್ರಂ. ನಂದಮಾವ, ಅಲ್ಲಿ ನದಿ ಹತ್ರ. ನಡೀರಿ. ಏನಾಯ್ತು? ಅಕ್ಕ, ನಿಮ್ಗೇನೂ ಆಗಲ್ಲ ಅಕ್ಕ. ದಾಮೋದರ, ಇವ್ರನ್ನ ಬೇಗ ವೈದ್ಯರ ಹತ್ರ ಕರ್ಕೊಂಡು ಹೋಗ್ಬೇಕು. ಬನ್ನಿ. ಅರ್ಥನೇ ಆಗ್ತಿಲ್ಲ, ಗೋಕುಲದಲ್ಲಿ ಇವೆಲ್ಲ ಹೇಗಾಯ್ತು ಅಂತ. ಅಪ್ಪ, ಇದೆಲ್ಲ ಆಗೋವಾಗ ನನ್ ಗೆಳೆಯರೆಲ್ಲ ನೀರ್ ಕುಡಿಯಕ್ ಹೋಗಿದ್ರು. ಆಗ ಅವರಿಗೆ ದೊಡ್ಡದಾಗಿರೋ ಬಕ ಪಕ್ಷಿ ಕಾಣಿಸ್ತಂತೆ. ಬಕಪಕ್ಷಿ? ಹೌದಪ್ಪ, ಅದೇ ಪಕ್ಷಿನೇ. ಇವರಿಬ್ರು ಮೇಲೂ ಕೂಡ ಬೆಂಕಿ ಮಳೆ ಸುರಿಸಿದ್ದು. ಆ ಬಕ ಏನಾದ್ರೂ ಕಂಸನ ರಾಕ್ಷಸ ಬಕಾಸುರ ಅಲ್ಲ ತಾನೆ? ಬಕಾಸುರ? ಪ್ರಭು, ತಾವು ಎಂತಹ ಸ್ಥಿತಿಯಲ್ಲೂ ನಿಮ್ಮ ಭಕ್ತರಿಗೆ ಅಹಿತವಾಗಲು ಬಿಡುವುದಿಲ್ಲ. ಆದರೆ ಈ ಗೋಪಿಕೆಯರಿಗೆ ಇಷ್ಟು ದೊಡ್ಡ ಕಷ್ಟವೇಕೆ ಪ್ರಭು? ಇಷ್ಟೊಂದು ದುಃಖ, ಇಷ್ಟು ನೋವನ್ನು ಇವರೇಕೆ ಸಹಿಸಬೇಕು? ಕರ್ಮಕ್ಕೆ ತಕ್ಕ ಪ್ರತಿಫಲ. ಕರ್ತಾರನು ಎಂದಿಗೂ ತನ್ನ ಕರ್ಮಗಳ ಫಲ ಅನುಭವಿಸಲೇಬೇಕು ದೇವಿ. ಲತಿಕಾ ಮತ್ತು ನಂದಿನಿ ಹಿಂದಿನ ಜನ್ಮದಲ್ಲಿ ಬಕಾಸುರನ ಪತ್ನಿಯರಾಗಿದ್ದರು. ಆ ಕಾರಣದಿಂದಲೇ ಅವರಿಂದು ಈ ದುಃಖ ಸಹಿಸಬೇಕಾಗಿದೆ. ಬಕಾಸುರನ ಪತ್ನಿಯರೇ? ಸತ್ಯದೇವಿ, ಬಕಾಸುರ ಹಿಂದಿನ ಜನ್ಮದಲ್ಲಿ ಹಯಗ್ರೀವನ ಪುತ್ರನಾಗಿದ್ದ. ಅವನ ಅಂತ್ಯಕ್ಕಾಗಿ ನಾನು ಮತ್ಸ್ಯಾವತಾರ ತಾಳಿದ್ದೆ. ಅವನು ನನ್ನಿಂದ ಅವನ ತಂದೆಯ ಪ್ರತೀಕಾರಕ್ಕಾಗಿ
ತನ್ನ ಇಬ್ಬರು ಪತ್ನಿಯರೊಂದಿಗೆ ಜಗತ್ತಿನ ಪ್ರತಿಯೊಂದು ಮತ್ಸ್ಯವನ್ನು ನಾಶ ಮಾಡತೊಡಗಿದ. ಮತ್ತು ಇದೇ ಕಾರಣಕ್ಕಾಗಿ ಅವನೊಂದು ದಿನ ಋಷಿ ಜಲಾನಿಯ ಆಶ್ರಮ ತಲುಪಿದ. ಋಷಿ ಜಲಾನಿ ಮತ್ಸ್ಯಗಳನ್ನು ನನ್ನ ರೂಪವೆಂದು ತಿಳಿದು ಅವುಗಳ ಸೇವೆಯನ್ನು ಮಾಡುತ್ತಿದ್ದ. ದೇವಿ, ಒಂದು ದಿನ ಬಕಾಸುರ ತನ್ನ ಇಬ್ಬರು ಪತ್ನಿಯರೊಂದಿಗೆ ಅವರ ಆಶ್ರಮಕ್ಕೆ ಹೋದಾಗ ಮಹಾರಾಜ, ಈ ಮೀನುಗಳು ಒದ್ದಾಡುವುದನ್ನು ನೋಡಲು ಬಹಳ ಆನಂದವಾಗುತ್ತದೆ. ಖಂಡಿತ. ನಾನು ಜಗತ್ತಿನ ಎಲ್ಲ ಮೀನುಗಳನ್ನು ನಾಶ ಮಾಡುವವರೆಗೆ ಆ ಮತ್ಸ್ಯಾವತಾರಿ ವಿಷ್ಣುವಿನ ಮೇಲೆ ನನ್ನ ಪ್ರತೀಕಾರ ತೀರುವುದಿಲ್ಲ. ಹೇ ಮೂರ್ಖ ಬಕಾಸುರ, ನೀನು ನನ್ನ ಪವಿತ್ರ ಮತ್ಸ್ಯಗಳನ್ನು ಕೊಂದು ಅಕ್ಷಮ್ಯ ಅಪರಾಧ ಮಾಡಿರುವೆ. ಅದಕ್ಕಾಗಿ ನಾನು ನಿನಗೆ ಶಾಪ ನೀಡುತ್ತೇನೆ. ಶಾಪ! ಇನ್ನು ಎಂದೆಂದಿಗೂ ನೀನು ಬಕಪಕ್ಷಿಯಾಗುತ್ತೀಯೆ ಮತ್ತು ನಿನ್ನೀ ಪತ್ನಿಯರು ಪ್ರತಿಯೊಂದು ಜನ್ಮದಲ್ಲೂ ಮೀನುಗಳಾಗಿ ಹುಟ್ಟುತ್ತಾರೆ ಮತ್ತು ನೀನು ಬಕದ ರೂಪದಲ್ಲಿ ಇವರಿಬ್ಬರನ್ನು ಕೊಲ್ಲುತ್ತೀಯೇ. ನಾನು ನಿನಗೆ ಶಾಪ ನೀಡುತ್ತೇನೆ. ನನ್ನ ಕ್ಷಮಿಸ್ಬಿಡಿ, ನಮ್ಮನ್ನು ಕ್ಷಮಿಸಿಬಿಡಿ. ದೇವಿ, ತಮ್ಮ ಕರ್ಮದ ಕಾರಣ ಲತಿಕಾ ಮತ್ತು ನಂದಿನಿ ಈ ದಾರುಣ ಸ್ಥಿತಿಯಲ್ಲಿದ್ದಾರೆ. ಕಾಪಾಡಿ. ಆದರೆ ಪ್ರಭು, ಋಷಿ ಜಲಾನಿಯು ಲತಿಕಾ ಮತ್ತು ನಂದಿನಿಗೆ ಮುಂದಿನ ಜನ್ಮದಲ್ಲಿ ಮತ್ಸ್ಯವಾಗುವ ಶಾಪ ನೀಡಿದ್ದರು. ಇವರ ಜನ್ಮ ಗೋಪಿಕೆಯರ ರೂಪದಲ್ಲಾಗಿದ್ದು ಹೇಗೆ? ದೇವಿ, ಲತಿಕಾ ಮತ್ತು ನಂದಿನಿ ಕ್ಷಮೆ ಕೇಳಿದ ಮೇಲೆ ಋಷಿ ಜಲಾನಿಯೇ ಅವರಿಗೆ ಹೇಳಿದರು, ಅವರು ದ್ವಾಪರ ಯುಗದಲ್ಲಿ ಇಬ್ಬರು ಗೋಪಿಕೆಯರ ರೂಪದಲ್ಲಿ ಜನ್ಮಿಸುತ್ತಾರೆ ಮತ್ತು ಪರಮಾವತಾರಿ ಕೃಷ್ಣನ ಸೇವೆ ಮಾಡುತ್ತಲೇ ಅವರಿಗೆ ಮುಕ್ತಿ ದೊರೆಯುವುದು. ದೇವಿ, ನಾರಾಯಣ. ದೇವಿ, ಈ ಜಗತ್ತಿನಲ್ಲಿ ಕರ್ಮಚಕ್ರ ಎಂದಿಗೂ ನಿಲ್ಲದು. ಹಾಗಾಗಿ ಮನುಷ್ಯರು ಯಾವುದೇ ಕಾಲದಲ್ಲಿ ಯಾವುದೇ ಕೆಲಸ ಮಾಡಿದರೂ ಅವರಿಗೆ ಅದರ ಫಲ ಅವಶ್ಯ ದೊರೆಯುತ್ತದೆ. ಆದ್ದರಿಂದಲೇ ಮನುಷ್ಯನು ಪ್ರತಿಯೊಂದು ಕೆಲಸಕ್ಕೂ ಮೊದಲು ಎಂದಿಗೂ ನೆನಪಿಡಬೇಕಾದುದು ಅವರಿಗೆ ಕರ್ಮಗಳ ಫಲ ಖಂಡಿತ ದೊರೆಯುತ್ತದೆ. ಅದು ಬೇಕಾದರೆ ಸುಖದಾಯಿಯಾಗಲಿ ಅಥವಾ ದುಃಖದಾಯಿಯಾಗಲಿ.